ದಾವಣಗೆರೆ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಅವರು ಕೂಡಲಸಂಗಮದ ಪಂಚಮಸಾಲಿ ಪೀಠದ ಶ್ರೀ ಬಸವ ಜಯಮೃತ್ಯುಂಜಯ ಸ್ವಾಮಿಯ ವಿರುದ್ಧ ಕೇಳಿಬಂದಿರುವ ಲೈಂಗಿಕ ಕಿರುಕುಳ ಆರೋಪದ ಕುರಿತು ಪ್ರತಿಕ್ರಿಯಿಸಿದ್ದಾರೆ. ಈ ಪ್ರಕರಣದ ಬಗ್ಗೆ ಪಾರದರ್ಶಕ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದ್ದು, ಬೆಂಗಳೂರಿನ ಮಹಿಳೆಯೊಬ್ಬರು ಸ್ವಾಮೀಜಿಗಳ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಮಾಡಿದ್ದು, ಈ ಹಿನ್ನೆಲೆಯಲ್ಲಿ ತನಿಖೆ ನಡೆಸುವಂತೆ ಅವರು ಒತ್ತಾಯಿಸಿದ್ದಾರೆ. ಮಾಜಿ ಶಾಸಕರು ಮಾತನಾಡಿ, ಈ ಪ್ರಕರಣದ ಸತ್ಯಾಸತ್ಯತೆ ಹೊರಬರಬೇಕು, ತನಿಖೆ ಪಾರದರ್ಶಕವಾಗಿ ನಡೆಯಬೇಕು. ಸಮಾಜ ಸ್ವಾಮಿಗಳು ಪರವಾಗಿದೆ, ಆದರೆ ಒಬ್ಬ ವ್ಯಕ್ತಿಯ ಪರವಾಗಿ ಸ್ವಾಮೀಜಿ ಇರಲು ಸಾಧ್ಯವಿಲ್ಲ ಎಂದಿದ್ದಾರೆ. ಅವರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ದು, ಆದರೆ ಸರ್ಕಾರ ಈ ತನಿಖೆ ಸಂಪೂರ್ಣವಾಗಿ ಸಹಕಾರ ನೀಡಬೇಕು ಮತ್ತು ಸತ್ಯವನ್ನ ಹೊರತರಲು ನೇರವಾಗಬೇಕು ಎಂದು ಹೇಳಿದ್ದಾರೆ. ಎಚ್.ಎಸ್. ಶಿವಶಂಕರ್ ಅವರು ಶ್ರೀಗಳ ಒಬ್ಬರು ಮಹಿಳೆಯ ಜೊತೆ ಸೇರಿಕೊಂಡು ಕೆಲವರಿಗೆ ಕಿರುಕುಳ ನೀಡುತ್ತಾ ಇದ್ದಾರೆ ಎಂದು ಹೇಳಲಾಗಿದೆ. ಈ ಆರೋಪದ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಎಂದು ಪುನರುಚ್ಚರಿಸಿದ್ದಾರೆ. ಯಾವುದೇ ತೀರ್ಮಾನಕ್ಕೆ ಬರುವ ಮುನ್ನ ತನಿಖೆಯ ವರದಿಗಾಗಿ ಕಾಯಬೇಕು ಮತ್ತು ಸತ್ಯಾಸತ್ಯತೆಗಳನ್ನು ಪರಿಶೀಲಿಸಬೇಕು ಎಂದು ಅಭಿಪ್ರಾಯಪಟ್ಟಿದ್ದು, ಇದೇ ವೇಳೆ ಈ ಪ್ರಕರಣವು ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ವಿವಿಧ ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷಗಳು ಈ ಬಗ್ಗೆ ಪ್ರತಿಕ್ರಿಯೆ ನೀಡುತ್ತಿದ್ದು, ತನಿಖೆಯ ನಂತರವೇ ಸತ್ಯಾಂಶ ಹೊರಬರಲಿದೆ ಎಂದು ಅನೇಕರು ನಿರೀಕ್ಷಿಸ್ತಾ ಇದ್ದಾರೆ. ನ್ಯಾಯಾಲಯವು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಬೇಕು ಎಂದು ಹಲವರು ಆಗ್ರಹಿಸಿದ್ದಾರೆ. ಯಾವುದೇ ಏನು ಪಾರದರ್ಶಕ ತನಿಖೆ ಮಾಡಲಿಕ್ಕೆ ಅವರು ಕೂಡ ಸಹಕರಿಸಬೇಕು ಅಂತೇಳಿ ನಾನು ಅವರಲ್ಲಿ ಕೋರ್ಲಿಕ್ಕೆ ಬಯಸ್ತೇನೆ. ಸ್ವಾಮೀಜಿಗಳು ನನಗೆ ಈ ರೀತಿ ತೇಜೋದಯ ಮಾಡ್ತಾ ಇದ್ದಾರೆ, ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ನಮಗೆ ಭಯದ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ, ಕೆಲವರು ಗಂಡು ಮಕ್ಕಳು ಒಬ್ಬ ಹೆಣ್ಮಗಳನ್ನ ಇಟ್ಕೊಂಡು ಅಂತೇಳಿ ಕಂಪ್ಲೇಂಟ್ ದಾಖಲು ಮಾಡಿದ್ದಾರೆ. ಅದ್ರ ಮೇಲೆ ಕ್ರಮ ವಹಿಸ್ಬಿಟ್ರೆ ಮುಗಿದೋಯ್ತು. ಅದ್ರ ಬಗ್ಗೆ ಮುಂಬೈನಲ್ಲಿ ಮಳೆ ಇದ್ದರೆ ದಯವಿಟ್ಟು ದಾಖಲೆ ಕೊಡೋಕ್ಕೆ ಹೇಳಿದ್ರು. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯೋ ಕೆಲಸ ಮಾಡಬಾರ್ದು. ಕೆಲವರು ತಮ್ಮ ಸ್ವಾರ್ಥ ಸಾಧನೆ ಮಾಡ್ಕೊಳ್ಳೋಕ್ಕೆ, ಸ್ವಾಮೀಜಿಗೂ ಅವರಿಗೂ ವ್ಯತ್ಯಾಸ ಇದ್ದರೆ ಅದನ್ನು ವ್ಯತ್ಯಾಸವನ್ನು ಸರಿ ಮಾಡ್ಕೋಬೇಕು ಹೊರತು, ಮುಂಬೈನಲ್ಲಿ ಮನೆ ಮಾಡಿದ್ದಾರೆ, ಡೆಲ್ಲಿನಲ್ಲಿ ಮನೆ ಮಾಡಿದ್ದಾರೆ, 3 ಕೋಟಿ ಕೊಟ್ಟಿದ್ದಾರೆ. ನಮ್ಮ ಸ್ವಾಮಿ ಜಂಗಮ ಜೋಳಿಗೆ ಯಾರೆಲ್ಲಿ ಕೊಡ್ತಾರೋ ಅಲ್ಲೇ ಕೊಟ್ಟು ಹೋಗ್ತಕ್ಕಂಥ ಪರಿಪಾಠ ಇರ್ತಕ್ಕಂಥ ಸ್ವಾಮೀಜಿಯವರು. ಯಾವುದೇ ಹಣ ಮಾಡಿಲ್ಲ, ಯಾವುದೇ ಐಷಾರಾಮಿ ಮಠ ಕಟ್ಟಿಲ್ಲ. ಸುಮ್ಮನೆ ಈ ರೀತಿ ಗಾಳಿಯಲ್ಲಿ ಗುಂಡು ಹೊಡಿತಕ್ಕಂಥ ಕೆಲಸವನ್ನು ಯಾವ ನಾಯಕರು ಕೂಡ, ಸಮಾಜದವರಾಗಲಿ ಯಾವ ನಾಯಕರು ಕೂಡ ಮಾಡಬಾರ್ದು. ಸತ್ಯ ಅರಿಯುವವರೆಗೆ ಯಾರೂ ಅನಾವಶ್ಯಕವಾಗಿ ಹೇಳಿಕೆಗಳನ್ನು ಕೊಡಬಾರದು ಅಂತೇಳಿ ನಾನು ತಮ್ಮ ಮೂಲಕ ರಾಜ್ಯದ, ದೇಶದ ಪಂಚಮಸಾಲಿ ಸಮಾಜದ ಬಂಧು ಬಾಂಧವರಲ್ಲಿ ಮನವಿ ಮಾಡ್ತೀನಿ. ಅದ್ರ ಬಗ್ಗೆ ಮುಂಬೈನಲ್ಲಿ ಮಳೆ ಇದ್ದರೆ ದಯವಿಟ್ಟು ದಾಖಲೆ ಕೊಡೋಕ್ಕೆ ಹೇಳಿದ್ರು. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯೋ ಕೆಲಸ ಮಾಡಬಾರ್ದು. ಕೆಲವರು ತಮ್ಮ ಸ್ವಾರ್ಥ ಸಾಧನೆ ಮಾಡ್ಕೊಳ್ಳೋಕ್ಕೆ, ಸ್ವಾಮೀಜಿಗೂ ಅವರಿಗೂ ವ್ಯತ್ಯಾಸ ಇದ್ದರೆ ಅದನ್ನು ವ್ಯತ್ಯಾಸವನ್ನು ಸರಿ ಮಾಡ್ಕೋಬೇಕು ಹೊರತು ಮುಂಬೈನಲ್ಲಿ